ಬ್ರಿಟಿಷ್ ಕಂಪನಿ ಅಂಪಾಯ ನನ್ನ ಕಾಲಾಗಿನ ಕೆರೆ ತಗೊಂಡು ನಾನೇ ಹೊಡ್ಕೊಂಡಂಗೆ ಹತ್ಕೊಂಡು ಇದು ನಮ್ಮ ಹುಡುಗಿ ಈ ಊರೇ ಇದೊಂದಾದ್ರೂ ನನ್ನ ಅಪ್ಪಾಜಿ ಅಂತ ಕೂಗುತ್ತಲ್ಲ ನನ್ನ ಮಗಳಾಗುವುದಕ್ಕೆ ಯೋಗ್ಯವಾದ ಹುಡುಗಿ ಅಂದ್ರೆ ಸಂಧ್ಯಾ ಡಾಕ್ಟರ್ ಮನೆ ಕೆಲಸ ಎಲ್ಲ ಮುಗೀತಾ ಅಲ್ಲ ಪೂಜೆ ಮುಗಿಸಿ ಹೋದ್ರು ಇಲ್ಲಿ ಯಾರು ಇಲ್ಲ ಕಡಿಯ ಡಬ್ಬಿ ಹಿಡ್ಕೊಂಡು ನಿಂತಿಯಲ್ಲ ಏನ್ ಕತೆ ನಿಂದ ಏನ್ ಮಾಡಾಕತ್ತಿ ಅದು ಅಪ್ಪಾಜಿ ಅದು ನೋಡು ನಾಲ್ಗೆ ಹೇಗೆ ತಡವರಿಸ್ತಾ ಇದೆ ನಾನು ಯಾರು ದ ಬ್ರಿಟಿಷ್ ಕಂಪನಿ ಅಂಪೈರ್ ಆವಾಗ ಈ ಡ್ಯೂಟಿ ಸೇರಿದವ ನನ್ನ ಮುಂದಿನವರೆಲ್ಲ SP ಹೋಗಿರಬಹುದು ಆದ್ರೆ ನಾ ಇನ್ನು ಹೆಡ್ ಕಾನ್ಸ್ಟೇಬಲ್ ಇನ್ನು 1 ವರ್ಷ ಸರ್ವಿಸ್ ಇದೆ ನನಗೆ ರಿಟೈರ್ಡ್ ಆಗ್ಲಿಕ್ಕೆ ಇಷ್ಟು ಸರ್ವಿಸ್ದಾರನಾದ ನಾನು ಒಬ್ಬರು ಮುಖ ನೋಡಿ ಅವ್ರ ಮನಸ್ಸಿನಾಗ ಏನೈತಿ ಅಂತ ತಿಳ್ಕೊಳಕ್ ಆಗುದಿಲ್ಲ ಅಂತ ಮಾಡ್ಕೊಂಡೆ ನೀನು ಏನೇ ಮುಚ್ಚಿಟ್ರು ನಾನು ತಿಳಿದ ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು ಗಂಡು ಲಾಯದಲ್ಲಿ ಕಟ್ಟಿ ಹಾಕಿದ ಕುದುರೆಯಾದರೆ ಹೆಣ್ಣು ಲಗಾಮು ಬಿಚ್ಚಿದ ಕುದುರೆ ಅದಕ್ಕೆ ತಾಳಿ ಎಂಬ ಕಡಿವಾಣ ಬಿದ್ದರೆ ಬಳಿತು ಇಲ್ಲವಾದರೆ ಹುಚ್ಚೆದ್ದು ಬಯಲಲ್ಲಿ ಓಡಾಡುವ ಕುದುರೆಯನ್ನು ಪಳಗಿಸಿ ನಡೆಸುವವನು ಒಬ್ಬನಾದರೆ ಬಾಡಿಗೆ ಬೇಡಲು ಬರುವ ಜನರೇ ಹೆಚ್ಚು ಅದಕ್ಕೆ ಹೇಳ್ತಾ ಇದ್ದೀನಿ ಬಹಳ ಹುಷಾರಮ್ಮ ನನಗೂ ಐತಮ್ಮ ಒಂದು ಆಸೆ ಏನಪ್ಪಾಜಿ ರಿಟೈರ್ಡ್ ಆದ್ಮೇಲೆ ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಹ್ಞೂ ಮತ್ತೆ ಅವಾಗ ಕಾಟನ್ನು ಇರುವುದು ನೋಡು ಮನ್ಯಾಗ ಮಧ್ಯಾಹ್ನಕ್ಕೆ ಸಂಜೆಗೆ ನಮ್ಮದೇ ಡಬ್ಬಲ್ ಡ್ಯೂಟಿ ಏನಪ್ಪಾಜಿ ನನಗಿಷ್ಟೆಲ್ಲ ಬುದ್ಧಿ ಹೇಳಿ ನೀವೇ ದಾರಿ ತಪ್ಪಿದ್ರೆ ಹೇಗೆ ಹಂಗ ದೊಡ್ಡವರು ಮಾಡ್ದಂಗೆ ಮಾಡಬಾರ್ದು ದೊಡ್ಡವ್ರು ಹೇಳ್ದಂತೆ ನಡ್ಕೊಳ್ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಹೆಣ್ಣಾದ ನೀನು ಜೀವನದಲ್ಲಿ ಎಚ್ಚರ ತಂಗಿ ಎಚ್ಚರ ಎಚ್ಚರ ತಂಗಿ ಎಚ್ಚರ ಎಚ್ಚರ ತಂಗಿ ಎಚ್ಚರ ಇಂದು ಹೆಣ್ಣು ಸಮಾಜದಲ್ಲಿ ಬದುಕಬೇಕಾದ್ರೆ ಹೆಣ್ಣಾಗಿ ಅಲ್ಲ ಗಂಡಾಗಿ ಬದುಕಬೇಕು ಅದಕ್ಕೆ ಒಂದು ತಂದೆ ಸ್ಥಾನದಲ್ಲಿ ನಿಂತು ಎಂಥ ನುಡಿ ನುಡಿದರು ಎಚ್ಚರ ತಂಗಿ ಎಚ್ಚರ ಎಚ್ಚರ ತಂಗಿ ಎಚ್ಚರ ಅವರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಯಾ ಕೊನೆಯದಾಗಿ ಹೇಳೋದ್ರಲ್ಲ ಅದನ್ನು ಮಾತ್ರ ಕೇಳಿಸ್ಕೊಂಡೆ ಯಾಕೆಷ್ಟು ತಡ ಮಾಡಿದೆ ನಿನ್ಗಿನ್ನೂ ಹಶ್ವೆ ಆಗಿಲ್ವೇ ಸಂಧ್ಯಾ ಇವತ್ತು 4 ಮನೆಗೆ ಹೆಚ್ಚಿಗೆ ಪೇಪರ್ ಹಾಕಬೇಕಾಯ್ತು ಹಾಗಾಗಿ ತಡವಾಯ್ತು ಸಂಧ್ಯಾ ಹಾಗಾದ್ರೆ ಇನ್ಮೇಲೆ ಜಾಸ್ತಿ ಸಂಪಾದನೆ ಆದಂತಾಯ್ತು ಏನ್ ದುಡಿದ್ರು ಏನ್ ಸಂಧ್ಯಾ ಬಾವಿಯಲ್ಲಿರುವ ಕಪ್ಪೆಗೆ ಬಾವಿಯಷ್ಟೇ ಅರಮನೆ ವಿನಃ ವಿಶಾಲವಾದ ಸಮುದ್ರದ ಸೌಂದರ್ಯವನ್ನು ಸವಿಯುವ ಭಾಗ್ಯ ದೊರೆಯಲಾರದು ಹಾಗೇನೆ ನಿನ್ನ ಪ್ರೀತಿ ಆದ್ರೂ ಮನುಷ್ಯ ಆಶಾಜೀವಿ ಆಗಿರ್ಬೇಕು ತಗೋ ಊಟ ಮಾಡು ಏನು ಊಟ ಘಮ್ ಅಂತ ಇದೆ ಏನ್ ವಿಶೇಷ ಇವತ್ತು ಭೀಮನ ಅಮಾವಾಸ್ಯೆ ಮುತ್ತೈದೆಯರು ಗಂಡನ ಪೂಜೆ ಮಾಡೋ ದಿನ ಅರ್ಥವಾಯ್ತು ಸಂಧ್ಯಾ ನೀನೇನು ನನ್ನನ್ನ ಇಷ್ಟಪಡ್ತೀಯ ಆದ್ರೆ ಡಬಲ್ ಡಿಗ್ರಿ ಮಾಡಿರೋ ನನಗೆ ನಾಳೆ ನೌಕರಿ ಸಿಗದಿದ್ರೆ ಅದು ನೀನೇನ್ ಮಾಡ್ತೀಯ ನಾನು ಮುಸ್ರೆ ತಿಕ್ತೀನಿ ನೀನು ಪೇಪರ್ ಮಾರು ಅದು ನಿಂತೋದ್ರೆ ನಾನು ಪಾಲಿಡಾಲ್ ಕುಡಿತೀನಿ ನೀನು ಟಿಕ್ ಫ್ಯಾಂಟಿ ಕುಡಿ ಅಯ್ಯೋ ಮನೆ ಸಾಯೋ ವಿಚಾರ ಆಮೇಲೆ ಮೊದಲು ನಾನು ಬಾಯಿ ಸಿಹಿ ಮಾಡೆ